ಮೇಡಮ್ ನಮಸ್ಕಾರ. ನಮಸ್ತೆ. ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ನಮಸ್ತೆ, ನನ್ನ ಹೆಸರು ಅರ್ಚನಾ ಅಂತ, ಹೆಲ್ತ್ ಮ್ಯಾಜಿಕ್ ಅಂತ ಬ್ರ್ಯಾಂಡ್ ಫೌಂಡರ್ CEO. ಓಕೆ ಮೇಡಮ್. ನಮ್ಮಲ್ಲಿ ನಿಮಗೆ ಸಿರಿಧಾನ್ಯದಿಂದ ಮಾಡಿರೋಂಥ ಸ್ನ್ಯಾಕ್ಸ್ ಮತ್ತೆ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಓಕೆ. ನೀವು ಈಗಿನ ಡೈಲಿ ಲೈಫ್ನಲ್ಲಿ ರೊಟೀನಲ್ಲಿ ನಾವು ಎಕ್ಸ್ಟ್ರಾ ಸ್ಪೆಷಲ್ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ, ಮಾಡೋಕ್ಕಾಗ್ತಾ ಇಲ್ಲ, ಬಿಸಿ ಲೈಫ್. ಆಮೇಲೆ ನಮ್ಮ ಇಂಡಿಯನ್ ಲೇಡೀಸ್ನಲ್ಲಿ ನಾವೇನು ಅಂದರೆ ಎಲ್ಲರಿಗೂ ಮಾಡ್ತೀವಿ, ನಮಗೆ ಅಂತ ನಾವು ಮಾಡ್ಕೋಬೇಕು ಅಂತ ಬಂದಾಗ ನಾವು ಸ್ವಲ್ಪ ಸೋಂಬೇರಿತನ ಮಾಡಿಬಿಡ್ತೀವಿ. ಸೊ ಅಂಥ ಒಂದು ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡೋದಕ್ಕೋಸ್ಕರ ಈ ಥರ ಮಿಲೆಟ್ಸ್, ಬಿಸಿಬೇಳೆ ಭಾತು, ಪೊಂಗಲು, ಉಪ್ಮಾ, ಕಿಚಡಿ ಅಂತೆಲ್ಲ ಮಾಡಿದ್ದೀವಿ. ಇದೆಲ್ಲ ಹೇಗೆ ಅಂದರೆ ನೀವು ಬರೀ ಕುಕ್ಕರ್ಗೆ ಹಾಕಿ ನೀರು ಹಾಕಿ ವಿಜಿಲ್ ತಗೊಂಡ್ಬಿಟ್ರಿ ಅಂದರೆ ನಿಮಗೆ ರೆಡಿ, ತಿನ್ನೋದಕ್ಕೆ ರೆಡಿ ಆಗುತ್ತೆ. ನೀವು ಏನು ಎಕ್ಸ್ಟ್ರಾ ಏನು ಮಾಡೋದು ಬೇಕಾಗಿಲ್ಲ. ನಾವು ಇದನ್ನ 6 ಅವರ್ ಮುಂಚೆನೆ ನೆನೆಸಿ ಒಣಗಿಸಿ ಆಮೇಲೆ ಇದನ್ನ ಪ್ರೀಮಿಕ್ಸ್ ರೆಡಿ ಮಾಡಿದ್ದೀವಿ. ಸೊ ದಟ್ ನಮ್ಮ ಕಸ್ಟಮರ್ಗೆ ತಿಂದಾಗ ಯಾವುದೇ ಆದಂಥ ತೊಂದರೆ ಆಗಬಾರ್ದು. ಮಿಲೆಟ್ಸ್ ಡೈಜೆಷನ್ ಸ್ವಲ್ಪ ಹೆವಿ ಅನ್ಸುತ್ತೆ. ಸೊ ಇದು ಯಾವುದೇ ಮಿಲೆಟ್ ನಾವು ತಿಂದರೂ ಫಸ್ಟ್ 6 to 8 ಅವರ್ಸ್ ನೆನೆಸ್ಬಿಟ್ಟು ತಿಂದರೆ ತುಂಬ ಒಳ್ಳೆಯದು. ಸೊ ಅದು ನಮಗೆ ಟೈಮ್ ಆಗಲ್ಲ, ಶಾರ್ಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಇದನ್ನ ಫಸ್ಟೇ ನಾವು ಅದನ್ನು 6 ಅವರ್ಸ್ ನೆನೆಸಿ ಒಣಗಿಸಿ ಆಮೇಲೆ ಇದನ್ನ ಪ್ರೀಮಿಕ್ಸ್ ರೆಡಿ ಮಾಡ್ತೀವಿ. ಏನು ತುಂಬಾ ಈಸಿಯಾಗಿ ಮಾಡಿ ತಿನ್ಬಹುದಂತದ್ದು. ಓಕೆ ಮೇಡಮ್, ಈ ತರದ್ದು ನಾವು ಡೈರೆಕ್ಟ್ ಆಗಿ ಬಳಸೋದ್ರಿಂದ ಏನು ಹೆಲ್ತ್ಗೆ ಏನು ಎಫೆಕ್ಟ್ ಆಗಲ್ಲ? ಇದು ಹೆಲ್ತ್ಗೆನೆ ಅಂತ ನಾವು ಮಾಡಿರೋದು. ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದೇನೆ ಹೆಲ್ತ್ ಮ್ಯಾಜಿಕ್ ಅನ್ನ ಹೆಸರಿಟ್ಟಿರೋದೇ ಒಂದು ಹೆಲ್ತ್ ನ ಉದ್ದೇಶ ಇಟ್ಕೊಂಡು. ಸೊ ನಾವು ಯಾವುದೇ ಕಾರಣದಿಂದ ನಿಮ್ಗೆ ಹೆಲ್ತ್ ಯಾವ್ದು ಅಪ್ಸೆಟ್ ಆಗಲ್ಲ. ನಮ್ದು ಯಾವ್ದು ಎಣ್ಣೆ ಅಥವಾ ಇದು ಪ್ರಿಸರ್ವೇಟಿವ್ಸ್ ಆ ತರದ್ ಏನು ಇದಿಲ್ಲ. ಸರ್, ಇಲ್ಲಿ ನೋಡಿದ್ರೆ ನೀವು ಬಿಸಿಬೇಳೆ ಬಾತ್ ಅಂತ ಇದೆ. ಇವಾಗ ಬಿಸಿಬೇಳೆ ಬಾತ್ ರುಚಿ ಹೇಗಂದ್ರೆ ವೆಜಿಟೇಬಲ್ಸ್ ಇರೋ ವೆಜಿಟೇಬಲ್ಸ್, ನಾವು ಇಲ್ಲಿ ಯಾವ ವೆಜಿಟೇಬಲ್ಸ್ ಆಡ್ ಮಾಡಿಲ್ಲ. ಆಡ್ ಮಾಡಿದ್ರೆ ನಾವು ಡಿಹೈಡ್ರೇಟ್ ಮಾಡಬೇಕು. ಡಿಹೈಡ್ರೇಟ್ ಮಾಡಿದ್ರೆ ನ್ಯೂಟ್ರಿಷನ್ಸ್ ಇರಲ್ಲ, ಹೆಲ್ತಿ ಆಗಿರಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ನಾವು ಯಾವ ವೆಜಿಟೇಬಲ್ಸ್ ಯೂಸ್ ಮಾಡಿಲ್ಲ, ಬರೀ ಮಸಾಲಗಳು ಮತ್ತೆ ಸಾಲ್ಟ್ ಆಡ್ ಮಾಡಿದ್ವಿ. ಸರ್, ನಮ್ದು ಆಫೀಸ್ ಬೆಂಗಳೂರಲ್ಲಿ ಇದೆ, JP ನಗರ್ 8th phase ಇಲ್ಲಿ ಆಫೀಸ್ ಇದೆ. ಕೋನನಕುಂಟೆ ಮೆಟ್ರೋ ಸ್ಟೇಷನ್ ಬೆಂಗಳೂರು ಇರೋ ಚೆನ್ನಾಗಿ ಕೋನನಕುಂಟೆ ಮೆಟ್ರೋ ಸ್ಟೇಷನ್ ಅವೈಲೇಬಲ್ ಇದ್ದೀವಿ. ಮತ್ತೆ ಗ್ರಾಮೀಣ ಅಂಗಡಿಯಲ್ಲಿ ಕೂಡ ಅವೈಲೇಬಲ್ ಇದ್ದೀವಿ. ಮೇನ್ಲಿ ನಾವು ONDC, ಫ್ಲಿಪ್ಕಾರ್ಟ್, ಮೈ ಸ್ಟೋರ್, ಅಮೆಝಾನ್ ಅಂತ ವೆಬ್ಸೈಟ್ಸ್ ಅಲ್ಲೂ ಅವೈಲೇಬಲ್ ಇದ್ದೀವಿ. ಸೊ ನೀವು ಅಲ್ಲಿಂದನೂ ಕೂಡ ಪರ್ಚೇಸ್ ಮಾಡ್ಬೋದು.